ಮೈಸೂರು ಹೆಸರಾಂತ ಸುಯೋಗ್ ಆಸ್ಪತ್ರೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸುಯೋಗ್ ಆಸ್ಪತ್ರೆಯ ಸಂಸ್ಥಾಪಕ ಡಾಕ್ಟರ್ ಯೋಗಣ್ಣ ರೈತರಿಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಹಾಗೂ ಗಣ್ಯರೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಸುಯೋಗ್ ಆಸ್ಪತ್ರೆ ನಡೆ ಹಳ್ಳಿಗಳ ಕಡೆ ಎಂಬ ವಿಶಿಷ್ಟ ಕಾರ್ಯಕ್ರಮದೊಂದಿಗೆ ರೈತ ಸಂಘಟನೆಗಳ ಮುಖಾಂತರ ಪ್ರತಿ ಹಳ್ಳಿಗಳ ರೈತರಿಗೆ ಆರೋಗ್ಯ ಸಿಗುವ ದೃಷ್ಟಿಯಿಂದ ಈ ರೀತಿ ಶಿಬಿರಗಳನ್ನು ನಡೆಸಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯವಿದೆ. ಅದರಲ್ಲೂ ವಿಶೇಷವಾಗಿ ಮಧುಮೇಹ ಕಾಯಿಲೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಯಾಕಂದರೆ ಎಲ್ಲಾ ತೊಂದರೆ ಹಾಗೂ ಕಾಯಿಲೆಗಳಿಗೆ ಮೂಲವೇ ಮಧುಮೇಹ. ಹಾಗಾಗಿ ಹಳ್ಳಿಗಳ ಜನರು ಮತ್ತು ರೈತರು ಇದರ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು ಎಂದು ಮಧುಮೇಹದಿಂದ ಆಗುವ ತೊಂದರೆ ಬಗ್ಗೆ ಎಳೆಯಾಗಿ ತಿಳಿಸಿದರು. ನಮ್ಮ ಆಸ್ಪತ್ರೆಯಲ್ಲಿ ಮಧುಮೇಹ ರೋಗಿಗಳ ಸಂಘವನ್ನೇ ಕಟ್ಟಿ ವಾಟ್ಸ್ಆಪ್ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಕಾಯಿಲೆ ನಿಯಂತ್ರಣದ ಬಗ್ಗೆ ನಿಗಾ ವಹಿಸಲಾಗುತ್ತೆ ಎಂದು ತಿಳಿಸಿದರು. ಅಲ್ಲದೆ ಈಗಿನ ವೈದ್ಯಕೀಯ ಸೇವೆ ಒಂದು ರೀತಿ ವ್ಯಾಪಾರೀಕರಣವಾಗಿದೆ ಎಂದು ವಿಷಾದ ಕೂಡ ವ್ಯಕ್ತಪಡಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಪ್ರತಿಯೊಬ್ಬರಿಗೂ ಆರೋಗ್ಯವೇ ಮುಖ್ಯ. ಆರೋಗ್ಯವಿದ್ದರೆ ಜೀವನದಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು. ಹಾಗಾಗಿ ನಮ್ಮ ರೈತರು ಆರೋಗ್ಯಕ್ಕೆ ಹೆಚ್ಚು ಗಮನ ನೀಡಬೇಕು. ಅದಕ್ಕಾಗಿ ಸುಯೋಗ್ ಆಸ್ಪತ್ರೆ ನಮ್ಮ ರೈತರ ಬಳಿಗೆ ಬಂದಿದೆ. ಹಾಗಾಗಿ ರೈತರು, ಹಳ್ಳಿಗಾಡಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭ ಹೆಗ್ಗಡಹಳ್ಳಿ ಗ್ರಾಮವೂ ಸೇರಿದಂತೆ ಅಕ್ಕಪಕ್ಕದ ನೂರಾರು ರೈತರು ಹಾಗೂ ಸಾರ್ವಜನಿಕರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಸುಯೋಗ ಆಸ್ಪತ್ರೆಯ ನುರಿತ ವೈದ್ಯರುಗಳಿಂದ ಬಿಪಿ, ಶುಗರ್ ಸೇರಿದಂತೆ ಸಾಮಾನ್ಯ ಕಾಯಿಲೆಗಳು ಹಾಗೂ ಇಸಿಜಿ ಮಾಡಿ ತಪಾಸಣೆ ನಡೆಸಿ ಉಪಯುಕ್ತ ಮಾಹಿತಿ ನೀಡಲಾಯಿತು. ಇತ್ತೀಚೆಗೆ ಮರಣ ಹೊಂದಿದ ರೈತ ಸಂಘದ ಮುಖಂಡರಿಗೆ ಕಾರ್ಯಕ್ರಮದಲ್ಲಿ 1 ನಿಮಿಷ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಲ್ಲದೆ ಕಾಯಿಲೆಗಳಿಗೆ ಮೂಲ ಕಾರಣವಾದ ಧೂಮಪಾನ ಹಾಗೂ ಮದ್ಯಪಾನ ತ್ಯಜಿಸುವಂತೆ ಪ್ರಮಾಣ ವಚನದ ಮೂಲಕ ರೈತರಿಗೆ ಅರಿವು ಮೂಡಿಸಲಾಯಿತು. ಬಿಪಿಎಲ್ ಕಾರ್ಡ್ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡಿದ್ರೆ, ಆ ಕಾರ್ಡ್ ಇಟ್ಕೊಂಡು ನಮ್ಮ ಆಸ್ಪತ್ರೆಗೆ ಬಂದ್ರೆ ಯಾವುದೇ ಚಿಕಿತ್ಸೆ ಯಾವುದನ್ನು ಕೂಡ ಕೆಲವು ಕಂಪ್ಲೀಟ್ ಫ್ರೀ ಮಾಡ್ತೇವೆ. ಇನ್ನು ಕೆಲವಿಗೆ ಎಲ್ಲ ಅಲ್ಪ ಸ್ವಲ್ಪ ಹಣವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಮಾತನ್ನ ಹೇಳ್ತೇನೆ, ಯಾರು ಬಡವರು ಇರ್ತಾರೆ ರೈತರಿಗೆ, ಇನ್ನೊಂದನ್ನು ಹೇಳ್ತಾ ಇದ್ದೇನೆ, ಬಹಳ ಬಡವರು ದುಡ್ಡೇ ಕಟ್ಟಕ್ಕಾಗಲ್ಲ ಸರ್, ಇವರಿಗೆ ಕನ್ಸೆಷನ್ ಕೊಡಬೇಕು ಅಂತ ನೀವು ಬನ್ನಿ, ನಿಮ್ಮ ಶಿಫಾರಸ್ಸಿಂದ. ಏಕೆಂದ್ರೆ ನಿಮಗೆ ಗೊತ್ತು ಯಾರು ಬಡಬಾರ್ದು. ಇವತ್ತು ಮಿಸ್ಯೂಸ್ ಆಗಬಾರ್ದು, ನಮ್ಮ ಸೇವೆ ಮಿಸ್ಯೂಸ್ ಆಗಬಾರ್ದು. ಯಾರೋ ಮಿನಿಸ್ಟರ್ ಫೋನ್ ಮಾಡ್ತಾರೆ, ಅವ್ರು ಕಟ್ಟೆ ಶಕ್ತಿ ಇರುತ್ತೆ, ಅವ್ರ ಮನಸ್ಸು ಕಮ್ಮಿ ಮಾಡಿ ಅಂತಾರೆ. ಯಾರಿಗೂ ಕೇರೆ ಮಾಡಲ್ಲ. ಯಾರ ಬಡವರು ಬಂದು ನಾವು ಕೇಳಿದ್ರೆ ನೇರವಾಗಿ ಮಾಡಿ. ಹೇಗೆ ನಮ್ಮ ಸಹಾಯ ಬಡವ್ರಿಗೆ ಹೋಗ್ಬೋದು, ಅದು ಮಿಸ್ಯೂಸ್ ಆಗಬಾರ್ದು. ಹೆರೋಯಿನ್ ಪೇಸ್ ಮಾಡ್ಕೊಂಡು ಹಣ ಕಟ್ಟೋರಿಗೆ ಹೋಗ್ಬೋದು. ಹಾಗಾಗಿ ನಿಮ್ಮ ರೈತ ಸಂಘದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಕೂಡ ಸುಯೋಗ ಆಸ್ಪತ್ರೆ ನಿಮ್ಮ ಜೊತೆ ಇರುತ್ತೆ. ಹಣದ ವಿಚಾರ ಬಂದಾಗ ನಾವಿದ್ದೇವೆ ಅಂತ ಹೇಳ್ತಾ, ಮತ್ತು ಬಿಪಿ, ಶುಗರ್ ಎಲ್ಲ ಕರೆಕ್ಟ್ ಆಗಿತ್ತು, ಆರೋಗ್ಯ ಸರಿಯಾಗಿದೆ, ಭೀಮಾ ಇಲ್ಲ ಅಂದ್ರೆ ಯಾವ ಮೋಸನೂ ಇಲ್ಲ. ಪ್ರಾರಂಭ ಮಾಡೋಣ. ನಾವು ನಮ್ಮ ಯೋಗನವರು ಒಂದು ವರ್ಷದಿಂದ ಹೇಳ್ತಾ ಇದ್ರು, ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರಿ. ಹಳ್ಳಿಗಳಲ್ಲಿ 1000 ಜನ ಸೇರಿಸುವಂತ ಪರಿಸ್ಥಿತಿ ಇದೆ. ನಿಮ್ಮ ರೈತರ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಕ್ಕೆ ನಿಮ್ಮ ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ಪ್ರಾರಂಭ ಮಾಡಿ. ನಿಮ್ಗೆ ಯಾವುದೇ ರೀತಿಯ ಸಹಕಾರ ಇದ್ರೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ವಿ. ಅದರ ಪ್ರಕಾರವಾಗಿ ತಿಂಗಳಿಗೊಂದು ಗ್ರಾಮ ಪಂಚಾಯತ್ನಲ್ಲಿ ಒಂದೊಂದು ಆರೋಗ್ಯ ಶಿಬಿರವನ್ನು ಮಾಡೋಣ. ಮೊದಲನೇದಾಗಿ ನಮ್ಮ ಹೆಗ್ಗಳಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿದ್ವಿ. ಇಲ್ಲಿ ನನಗಿಂತ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಯೋಗಣ್ಣವರಿಂದ ಮಾತನ್ನ ಜಾಸ್ತಿ ಕೇಳಬೇಕಾಗಿರುವಂಥದ್ದು. ನೀವು ಯಾವ ಕಾಲೂ ನಾವು ಬಂದ್ಬಿಡ್ತೀವಿ. ನೀವೊಂದು ಕೂಟ ಸೇರ್ಕೊಂಡು, ಒಂದು ಪಂಚಾಯತಿ ಸೇರ್ಕೊಂಡು ಏನೇ ಸಮಸ್ಯೆ ಇದ್ದಾಗ ಎಲ್ಲೋ ಒಂದ್ ಕಡೆ ನಾವೆಲ್ಲ ಸೇರ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ಮುಂದೆ ಇದ್ದೇ ಇರ್ತದೆ. ಹಂಗಾಗಿ ಯೋಗಣ್ಣವ್ರು ಮಾತಾಡ್ಲಿ, ಅವರ ಆರೋಗ್ಯದ ಮಾಹಿತಿಯನ್ನ ಪ್ರತಿಯೊಬ್ಬರು ಅಲ್ಲಿ ಮನೇಲಿ ಕುಂತ್ಕೊಂಡು ಕೇಳಿಸೋದೇವರು, ಇಲ್ಲೇನ ಅಂತೇವರು ಎಲ್ಲ ಕೇಳಿಸ್ಕೊಳ್ಳಿ. ಆರೋಗ್ಯದ ಶಿಬಿರದ ಏನು ಉದ್ದೇಶ ಇತ್ತು
ನಮ್ಮ ಹೆಗ್ಗಳಿ ಗ್ರಾಮಸ್ಥರ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳ ಆರೋಗ್ಯದ ಉದ್ದೇಶಕ್ಕೋಸ್ಕರ ನಡೀತಾ ಇರುವಂತ ಒಂದು ಈ ಶಿಬಿರದಲ್ಲಿ ಭಾಗವಹಿಸಿ ಅಂತ ಹೇಳಿ ಕೋರ್ಕತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.